ಸರ್ ಇನ್ನ ನೀವು ಬಿಗ್ ಬಾಸ್ ಇಂದ ಹೊರಗೆ ಬರ್ಬೇಕಾದ್ರೆ ಇದುವರೆಗೂ ಇಷ್ಟು ವರ್ಷ ಬಿಗ್ ಬಾಸ್ ಅಲ್ಲಿ ಯಾವೊಬ್ಬ ಸ್ಪರ್ಧಿಗೂ ಈ ತರದ್ದು ಒಂದು ಗೌರವ ಸಿಕ್ಕಿಲ್ಲ. ಬಿಗ್ ಬಾಸ್ ನಿಮ್ಗೆ ರೆಡ್ ಕಾರ್ಪೆಟ್ ಹಾಕಿ ನೀವು ಬೇರೆ ಎಲ್ಲಾ ಸ್ಪರ್ಧಿಗಳಿಗೂ ಮಾದರಿ ಅಂತೆಲ್ಲ ಹೇಳ್ತಾರೆ. ಅವಾಗ ಏನ್ ಅನ್ನಿಸ್ತು ನಿಮ್ಗೆ? ಅಂದ್ರೆ ಈ ತರದೊಂದು ಒಳಗ ಜರ ನಾಮಿನೇಟ್ ಆದಾಗ ಜರ ದುಃಖ ಆಯ್ತ್ರಿ. ಅದು ಎತ್ತಿ ನೋಡಿದಾಗ ಖುಷಿ ಆಯ್ತ್ರಿ. ಅಂದ್ರು ಅಲ್ಲಿಯವರು ಓ ಮಲ್ಲಮ್ಮ ಈ ತರ ಯಾರಿಗೂ ಕಳಿಸಿಲ್ಲ, ನಿಂದೇನು ಬಗ್ಗೆ ಅವ್ರು ಮಾತಾಡ್ಕತ್ತಾರ್ರಿ. ಅವಾಗ ಖುಷಿ ಆಯ್ತ್ರಿ ಸರ್ ಹೊರಗಡೆ ಬರಕ. ಆಮೇಲೆ ನೀವ್ ಹೇಳ್ತಾ ಇದ್ರಿ ನಾನು ಶಾಲೆ ಕಲ್ತಿಲ್ಲ, ಕಾಲೇಜಿಗೆ ಹೋಗಿಲ್ಲ, ಸ್ಕೂಲಿಗೆ ಹೋಗಿಲ್ಲ, ಅಲ್ಲೆಲ್ಲ ಸಿಕ್ತ್ರಿ. ಪಾಪ ತುಂಬಾ ಸುದೀಪ್ ಸರ್ ಕೇಳ್ದಾಗ ಹತ್ ಬಿಡ್ತೀರಾ ನಾನು ಶಾಲೆಗೆ ಹೋಗ್ಬೇಕಿತ್ತು. ಶಾಲಿಗೆ ಹೋದ್ರ ಸ್ವಲ್ಪ ಎಲ್ಲಟ್ಟು ನೋಡಂಗ ಆತೈತಿ, ನಾವು ಅವ್ರ ತರ ಮಾತಾಡಂಗ ಆತಿತ್ತಲ್ರಿ. ಶಾಲಿಗೆ ಹೋಗಿಲ್ಲ, ಸ್ವಲ್ಪ ಕಷ್ಟ ಆಯ್ತ್ರಿ. ಅಲ್ಲಿ ಹೋಗಿ ಕಾಲೇಜ್ ಬಗ್ಗೆನೂ ಸಿಕ್ತ್ರಿ. ಏನೇನ್ ಕಲ್ತ್ರಿ ಕಾಲೇಜಲ್ಲಿ? ಅದೇ ವಾದ ಬೀಸಿ ಮಾತಾಡ್ದೆ, ಪ್ರಿನ್ಸಿಪಾಲ್ಗೆ ರೇಗ್ಸೋದು, ಲೇಟ್ ಆಗಿ ಹೋದ್ರೆ ನಾವು ಅಲ್ಲಿಗೆ ಹೋಗಿದ್ದೆವು, ನಾವು ಇಲ್ಲಿಗೆ ಹೋಗಿದ್ದೆವು, ಬಸ್ ಸಿಗ್ಲಿಲ್ಲ, ನಾವು ಹೊಲಕ್ಕೆ ಹೋಗಿದ್ದೆ, ನಾವು ಅಕ್ಕಿ ಒಳ್ಳಕ್ ಹೋಗಿದ್ದೇವ್ರಿ, ಹಿಂಗ್ ರೇಗ್ಸದ್ರಿ. ಹಂಗಂತ ಪ್ರಿನ್ಸಿಪಲ್ ರೇಗ್ಸಿ ಇಟ್ಬಿಟ್ರೆ ಎಲ್ರು